ಸಂಘದ ಸ್ವಯಂ ಸೇವಕರಿಗೆ ಅನುಶಾಸನ ಶಿಸ್ತು ಇದು ಸಹಜವಾಗಿ ಮೈಗೂಡಿರಬೇಕು ಕೂಡ. ಅಂತಹ ಶಿಸ್ತನ್ನು ಅಂತಹ ಅನುಶಾಸನವನ್ನು ಮೈಗೂಡಿಸಿಕೊಂಡಂಥ ಒಬ್ಬ ವ್ಯಕ್ತಿ ಹೇಗಿರ್ತಾನೆ ಅನ್ನೋದಕ್ಕೆ ಈ ಕಥೆಯನ್ನು ಕೇಳಿ ಎಷ್ಟು ಚೆನ್ನಾಗಿದೆ ಅಂತ. ಒಮ್ಮೆ ಜಗನ್ನಾಥರಾವ್ ಜೋಶಿಯವರು ಸಂಘದ ಶಿಬಿರವೊಂದಕ್ಕೆ ಭೇಟಿ ಕೊಡಬೇಕಾಗಿರುತ್ತೆ. ಶಿಬಿರ ಶುರುವಾಗಿರುತ್ತೆ. ಜಗನ್ನಾಥರಾವ್ ಜೋಶಿಯವರಿಗೆ ಶಿಬಿರಕ್ಕೆ ಯಾವ ಸಮಯಕ್ಕೆ ಬರಬೇಕು ಅನ್ನೋದನ್ನು ಸಾಕಷ್ಟು ಮೊದಲೇ ತಿಳಿಸಿರ್ತಾರೆ. ಜಗನ್ನಾಥರಾಯರು ಅದಕ್ಕೆ ತಯಾರಿಯನ್ನು ಮಾಡಿಕೊಂಡಿರ್ತಾರೆ. ಸಮಯ ಸಂದರ್ಭ ಎಲ್ಲ ಸಾರಿ ಒಂದೇ ಥರ ಇರಲ್ಲ ಅಲ್ವಾ? ಹಾಗೆ ಆಯಿತು ಕೂಡ. ಜಗನ್ನಾಥರಾಯರು ಯಾವ ದಿವಸ ಸಂಘದ ಶಿಬಿರಕ್ಕೆ ಭೇಟಿ ಕೊಡಬೇಕಾಗಿತ್ತೋ ಆ ದಿವಸ ಅನಿವಾರ್ಯವಾಗಿ ಕಾರಣಾಂತರದಿಂದ ಸ್ವಲ್ಪ ತಡವಾಗಿ ಸಂಘದ ಶಿಬಿರಕ್ಕೆ ಅವರು ಮುಟ್ಟಿದ್ರು. ಆ ಹೊತ್ತಿಗೆ ಶಿಬಿರದಲ್ಲಿ ಸಂಘಸ್ಥಾನ ಆರಂಭ ಆಗಿರುತ್ತೆ. ನೇರವಾಗಿ ಸಂಘಸ್ಥಾನಕ್ಕೆ ಹೋದರು. ಧ್ವಜ ಪ್ರಣಾಮ ಮಾಡಿದರು. ಧ್ವಜ ಪ್ರಣಾಮ ಮಾಡಿ ಮಾತಾಡ್ತಾ ಇದ್ರು. ಆ ಹೊತ್ತಿಗೆ ಅವರ ಗಮನಕ್ಕೆ ಬಂತು. ಏನು ಗಮನಕ್ಕೆ ಬಂದಿದ್ದು? ಯಾರು ತಡವಾಗಿ ಸಂಘಸ್ಥಾನಕ್ಕೆ ಬರ್ತಾರೋ ಅಂಥವರು 3 ಸುತ್ತು ಸಂಘಸ್ಥಾನವನ್ನು ಓಡಬೇಕು ಅಂತ, 3 ಸುತ್ತು ಸುತ್ತಾಕಬೇಕು ಅಂತ. ಅದು ಶಿಕ್ಷೆಯ ರೂಪದಲ್ಲಿ. ಜಗನ್ನಾಥರಾಯರಿಗೆ ವಿಷಯ ಗೊತ್ತಾಯಿತು. ತಕ್ಷಣ ಓಡಲಿಕ್ಕೆ ಶುರು ಮಾಡಿದರು. ಅಕ್ಕಪಕ್ಕ ಇದ್ದವರು ಗಡಿಬಿಡಿ ಗಾಬರಿಯಿಂದ ರಾಯರೇ ನೀವು ಓಡಬೇಕಾದಿಲ್ಲ ಅಂತ ಹೇಳಿದರು. ಜಗನ್ನಾಥರಾಯರು ನಿಲ್ಲಿಸ್ಬೇಕಲ್ಲ, ಓಡ್ತಾನೆ ಇದ್ರು. 3 ಸುತ್ತಾದ ನಂತರ ಜಗನ್ನಾಥರಾಯರು ಅತ್ಯಂತ ಸುಸ್ತಾಗಿ ಅವರು ಒಂದು ಕಡೆ ಬಂದು ಕೂತ್ಕೊಂಡ್ರು. ಆಗ ಅಕ್ಕಪಕ್ಕ ಇದ್ದವ್ರು ಕೇಳಿದರು, ಜಗನ್ನಾಥರಾಯರೇ ನೀವು ಓಡಬೇಕಾದಿರಲಿಲ್ಲ ಅಂತ. ಜಗನ್ನಾಥರಾಯರು ಏದುಸಿರು ಬಿಡ್ತಾ ಹೇಳಿದ್ರಂತೆ, ಅನುಶಾಸನ ಎಲ್ರಿಗೂ ಒಂದೇನಪ್ಪ. ನಿಯಮ ಇದೆ ತಾನೇ, ಸಂಘಸ್ಥಾನಕ್ಕೆ ತಡವಾಗಿ ಬಂದಂಥವರು 3 ಸುತ್ತು ಓಡಬೇಕು ಅಂತ. ನಾನಲ್ಲದೆ ಒಬ್ಬ ಸಾಮಾನ್ಯ ಸ್ವಯಂ ಸೇವಕ ಬಂದರೆ ಸುಮ್ಮನೆ ಇರ್ತಾ ಇದ್ರ? ಆಗಲೂ ಓಡಬೇಕಾಗಿತ್ತಲ್ಲ, ನಾನು ಅದನ್ನೇ ಮಾಡಿದ್ದೀನಿ ಅಂತಂದರು. ಜಗನ್ನಾಥರಾಯರು ಇದನ್ನು ಹೇಳುವಾಗ ಬಹಳ ಸರಳವಾಗಿ ಸಹಜವಾಗಿ ಹೇಳಿದರು. ಗಮನಿಸಬೇಕಾದಂಥ 2 ಸಂಗತಿ ಇಲ್ಲಿದೆ. ಅದೇನು ಗೊತ್ತಾ? ಮೊದಲನೇದು, ಜಗನ್ನಾಥರಾಯರ ದಡೂತಿ ದೇಹ, ಬಹಳ ಸ್ಥೂಲಕಾಯರವರು. ಓಡೋದು ಬಹಳ ಕಷ್ಟ ಇತ್ತು ಅವರಿಗೆ. ಆ ಕಷ್ಟದಲ್ಲೂ ಸಹ ಜಗನ್ನಾಥರಾಯರು ಅದನ್ನು ಮನಸ್ವಿ ಸ್ವೀಕಾರ ಮಾಡಿದರು. ಅಷ್ಟೇ ಅಲ್ಲ, 3 ಸುತ್ತು ಓಡಿದರು ಕೂಡ. ಇನ್ನೊಂದು ಸಂಗತಿ ಏನು ಗೊತ್ತಾ? ಜಗನ್ನಾಥರಾಯರು ಆ ಹೊತ್ತಿಗೆ ನಮ್ಮ ದೇಶದ ಸಂಸದರಾಗಿದ್ದರು, MP ಆಗಿದ್ದರು. ಒಬ್ಬ MP ಆದಂಥವ್ರು ಓಡಬೇಕಾದಿರಲಿಲ್ಲ ಬಹುಶಃ. ಆದರೆ ಅವರಿಗನ್ಸಿತ್ತು, ನಾನು MP ಆದರೂ ಕೂಡ ಒಬ್ಬ ಸಾಮಾನ್ಯ ಸ್ವಯಂ ಸೇವಕ ಅಂತ. ಒಬ್ಬ ಸಾಮಾನ್ಯ ಸ್ವಯಂ ಸೇವಕ ಶಿಸ್ತನ್ನು ಅನುಶಾಸನವನ್ನು ಪಾಲಿಸಬೇಕಲ್ವಾ? ಸಾಮಾನ್ಯ ಸ್ವಯಂ ಸೇವಕ ಆಗಿದ್ದರೂ ಕೂಡ ಅಥವಾ ಒಬ್ಬ MP ಆಗಿದ್ದರೂ ಸಹ ಎಲ್ಲರಿಗೂ ನಿಯಮ ಒಂದೇ, ಅದರಲ್ಲಿ ಯಾವುದೇ ವಿನಾಯಿತಿ ಇಲ್ಲ ಅಂತ. ಅದಕ್ಕಾಗಿಯೇ ಜಗನ್ನಾಥರಾಯರು 3 ಸುತ್ತು ಓಡಿದರು. ಅಷ್ಟೇ ಅಲ್ಲ, ಅದನ್ನು ಯಾವುದೇ ಬೇಸರವಿಲ್ಲದೆ ಸ್ವೀಕಾರ ಮಾಡಿದರು ಕೂಡ. ಆ ಶಿಬಿರಕ್ಕೆ ಬಂದಂಥ ಎಲ್ಲ ಸ್ವಯಂ ಸೇವಕರಿಗೆ ಶಿಸ್ತು ಅನುಶಾಸನದ ಬಗ್ಗೆ ಒಂದು ಸಹಜವಾದಂಥ ಪಾಠ ಅದಾಯಿತು. ಮತ್ತು ಇಂತಹ ನಡವಳಿಕೆಗಳಿಂದಾಗಿಯೇ ಜಗನ್ನಾಥರಾಯರಿಗೆ ಇಡೀ ದೇಶಾದ್ಯಂತ ಅತ್ಯಂತ ಗೌರವದ ಸ್ಥಾನ ಇತ್ತು. ಅವರು ನುಡಿದಂತೆ ನಡೀತಾ ಇದ್ರು, ನಡೆದಂತೆ ನುಡಿತಾ ಇದ್ರು. ಎಲ್ಲ ಸ್ವಯಂ ಸೇವಕರಿಗೆ ಇದು ಇಂತಹ ಘಟನೆ, ಇಂತಹ ನಡವಳಿಕೆ ಆದರ್ಶಪ್ರಾಯವಾಗಬೇಕು ಅಲ್ವಾ? ನಮಸ್ಕಾರ.